ನಮಸ್ತೆ. ದೇವ ಜನರೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನೀಡ್ತೇನೆ. ಕಳೆದ ಸಮಯಗಳಿಂದ ನಮ್ಮೊಂದಿಗೆ ನೀವಿದ್ದೀರಿ. ಯೋಸೇಫನ ಧ್ಯಾನಾವಳಿಯನ್ನು ನಾವು ಧ್ಯಾನಿಸ್ತಾನೇ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಟ್ಟಿರುವಂತಹದ್ದು ಯೋಸೇಫನು ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟವನು ಎನ್ನುವ ಸತ್ಯ ವಿಚಾರ ಅರಸನಿಗೆ ಗೊತ್ತಾಯಿತು. ಫರೋಹನು ಈತನಲ್ಲಿ ದೇವರ ಆತ್ಮ ಇದ್ದನಲ್ವಾ ಅಂತ ಹೇಳಿದಾಗ ಇದು ಸ್ಪಷ್ಟತೆಯನ್ನು ನೀಡ್ತದೆ. ಧ್ಯಾನಾವಳಿಯನ್ನು ಗಮನಿಸುವುದಕ್ಕಿಂತ ಮುಂಚೆ ಸುಮಧುರ ಸಂಗೀತವನ್ನು ಕೇಳೋಣ. ನಾನು ದೇವರ ವಾಕ್ಯವನ್ನು ಓದ್ತೇನೆ. ಅದು ಆದಿಕಾಂಡ 41ನೇ ಸಂಧಿ 38ನೇ ವಚನದಿಂದ. ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ. ನೀನೇ
ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗೆಂತ ದೊಡ್ಡವನು ಎಂದು ಫರೋಹನನು ಹೇಳುವಂಥ ಮಾತು ದೊಡ್ಡ ಕಾರ್ಯ. ಇವತ್ತಿನ ಧ್ಯಾನವಳಿಗೆ ನಿಮ್ಮನ್ನು ಕಷ್ಟಕರವಾದ ಸಂದರ್ಭದಲ್ಲಿ ಸಮೃದ್ಧಿ, ಕಷ್ಟಕರವಾದ ಸಮಯದಲ್ಲಿ ಸಮೃದ್ಧಿ, ಇದು ಮಾತ್ರ ದೇವರು ಮಾತ್ರನೇ ಮಾಡಬಲ್ಲ. ಎಲ್ಲ ಜನರು ಕಷ್ಟದಲ್ಲಿರುವಾಗ ದೇವರ ಮನುಷ್ಯನನ್ನು ದೇವರು ಗೌರವಿಸಿ ಸೆರೆಮನೆಯಿಂದ ಬಿಡಿಸಿ ಅರಮನೆಗೆ ತರುವುದು, ಅರಮನೆಯಲ್ಲಿ ಅರಸನ ಕನಸನ್ನು ಕೇಳುವುದು, ಅದಕ್ಕೆ ಭಾಷಾಂತರ ಮಾಡುವುದು, ವ್ಯಾಖ್ಯಾನ ನೀಡುವುದು, ಆ ಎಲ್ಲ ವಿಚಾರಗಳು ಸತ್ಯ ಎನ್ನುವಂಥ ಅರಿವು ಅರಸನ ಹೃದಯಕ್ಕೆ ಬಂದಿರುವುದು, ಇದೆಲ್ಲ ದೇವರ ಕಾರ್ಯ. ನಾವು ಗಮನಿಸಬೇಕಾದದ್ದು, ಅರಸನ ಮನಸ್ಸನ್ನು ಪರಿಪೂರ್ಣವಾಗಿ ಗೆದ್ಕೊಂಡ ಯೋಸೇಫನು. ಪರಿಪೂರ್ಣವಾಗಿ ಗೆದ್ಕೊಂಡದ್ರಿಂದ ಅರಸ ಸಂತೋಷಗೊಂಡು ಎಲ್ಲ ಅಧಿಕಾರವನ್ನು ಆತನಿಗೆ ಬಿಟ್ಕೊಡ್ತಾನೆ. ಅದರೊಂದಿಗೆ ಅಧಿಕಾರವನ್ನು ಪಡೆದ ಮೇಲೆ ಎಲ್ಲರೂ ಕೂಡ ಆತನಿಗೆ ಅಧೀನರಾಗಬೇಕು ಎಂದು ಆಜ್ಞೆಯನ್ನು ನೀಡ್ತಾನೆ. ಕೆಲ ವಿಚಾರಗಳು ನೋಡಿ ಎಷ್ಟರ ಮಟ್ಟಿಗೆ ದೇವರು ಒಬ್ಬ ಮನುಷ್ಯನನ್ನು ಗೌರವಿಸ್ತಾನೆ ಎನ್ನುವುದಕ್ಕೆ ಹೇಳುವಂಥ ಮಾತು. ಒಂದನೇದಾಗಿ, ಅರಸನು ಯೋಸೇಫನಿಗೆ ಮುದ್ರೆಯ ಉಂಗುರವನ್ನು ಕೊಡ್ತಾನೆ. ಅರಸನಿಗೆ ಮುದ್ರೆ ಮಾಡುವುದಕ್ಕೆ, ಆಜ್ಞೆಗಳನ್ನು ಹೊರಡಿಸುವಾಗ ಮುದ್ರೆ ಹಾಕುವುದಕ್ಕೆ, ಆ ಪತ್ರಗಳಿಗೆ ಮುದ್ರೆ ಹಾಕುವುದಕ್ಕೆ ಒಂದು ರಿಂಗ್ ಅಂತ ಇದೆ. ಅದನ್ನು ಹಾಕಿದ ಮೇಲೆ ಇದು ಆಜ್ಞೆ ಅಂತ ಆಗ್ತದೆ. ಆ ಆಜ್ಞೆಯನ್ನು ಎಲ್ಲರೂ ಪಾಲಿಸಬೇಕು ದೇಶದಲ್ಲಿರುವವರು. ಈ ಹಕ್ಕನ್ನು ಯೋಸೇಫನಿಗೆ ಕೊಡಲಾಯಿತು. ಯೋಸೇಫನು ಅದನ್ನು ತೆಗೆದುಕೊಂಡ. ಅದರೊಂದಿಗೆ ಯೋಸೇಫನನ್ನು ಗೌರವಿಸಿದ ವಿಧಾನ ಬಹಳ ಆಶ್ಚರ್ಯ. ಏನಂತಂದರೆ, ಸರಪಣಿ, ಚಿನ್ನದ ಸರಪಣಿಯನ್ನು ಕುತ್ತಿಗೆಗೆ ಹಾಕ್ತಾನೆ. ನಮ್ಮ ಕೈಗಳಲ್ಲಿರುವ ಸರಗಳು ಭಾಳ ಚಿಕ್ಕದು, ಆದರೆ ಆಗಿನ ಕಾಲದಲ್ಲಿ ಯೋಸೇಫನಿಗೆ ಹಾಕಲ್ಪಟ್ಟ ಆ ಚಿನ್ನದ ಸರ ಎನ್ನುವಂಥದ್ದು, ಅದು ಚೈನ್, ಅಷ್ಟು ದಪ್ಪವಾದ ಗೋಲ್ಡಿನಿಂದ ಮಾಡಲ್ಪಟ್ಟದ್ದು ಅವನಿಗೆ ಹಾಕಲಾಯಿತು. ಮೂರನೇದಾಗಿ ಗಮನಿಸಬೇಕಾದದ್ದು, ಯೋಸೇಫನು ಅವನ ತಂದೆ ಕೊಟ್ಟಿರುವಂಥ ಬಟ್ಟೆ, ಅದು ಕಲರ್ ಬಟ್ಟೆ. ಆಮೇಲೆ ಸ್ಲೇವ್ ಆಗಿ ಅವನು ಬಟ್ಟೆಯನ್ನು ಹಾಕ್ಕೊಂಡ, ನಂತರ ಪ್ರಿಸನ್ ಆಗಿ ಬಟ್ಟೆಯನ್ನು ಹಾಕ್ಕೊಂಡ, ಆಮೇಲೆ ಅರಮನೆಯ ಬಟ್ಟೆಯನ್ನು ಹಾಕ್ಕೊಂಡ. ಆದರೆ ಅರಸನು ಕೊಟ್ಟಿರುವ ನಿಲುವಂಗಿ ಅರಸನಿಗೆ ಸಮಾನವಾದ ಬಟ್ಟೆ ಯೋಸೇಫನಿಗೆ ಕೊಡಲ್ಪಡ್ತು. ಆ ರೀತಿಯಲ್ಲಿ ದೇವರು ಆತನನ್ನು ಮೇಲಕ್ಕೆ ತಂದ. ಅದರ ಒಂದಿಗೆ ಎರಡನೇ ರಥ, ಅಂದರೆ ಅರಸನು ಕೂತ್ಕೊಳ್ಳುವ ರಥ ಯೋಸೇಫನಿಗೆ ಕೊಡಲಾಯಿತು. ಆತನ ಅದನ್ನು ತನ್ನದನ್ನಾಗಿ ಸ್ವೀಕಾರ ಮಾಡಿದ. ನಂತರ ಆತನಿಗೆ ಇನ್ನೊಂದು ಹೆಸರು ಕೊಡಲ್ಪಟ್ಟಿತು. ಸಪ್ನೆತ್ಪನೇಹ ಎನ್ನುವಂಥ ಹೆಸರನ್ನು ಅರಸನೇ ಕೊಟ್ಟ. ನಂತರ ಅರಸನು ಅವನಿಗೆ ವಿವಾಹವನ್ನು ಕೂಡ ಮಾಡಿದ. ಎಲ್ಲಿಂದ ಎಲ್ಲಿಗೆ, ಎಷ್ಟು ಎತ್ತರಕ್ಕೆ ಆತನು ಏರಿದ ಎನ್ನುವ ಸ್ಪಷ್ಟವಾದ ಒಂದು ತಿಳುವಳಿಕೆ ಈ ವಾಕ್ಯದ ಮೂಲಕ ನಾವು ನೋಡ್ಬೋದು. ಒಬ್ಬ ಮನುಷ್ಯನನ್ನು ದೇವರು ಎತ್ತೋದು ಯಾವ ಸಂದರ್ಭದಲ್ಲಿ? ಕಷ್ಟದ, ಸಂಕಟದ, ದುಃಖದ, ಕಣ್ಣೀರಿನ ಸಮಯಗಳಲ್ಲಿ ದೇವರು ಆತನನ್ನು ಮೇಲಕ್ಕೆತ್ತಿದ. ಈಗ ನಾವು ಗಮನಿಸಬೇಕಾದ ಇನ್ನೊಂದು ವಿಚಾರ, ದೇವರು ನಮ್ಮನ್ನು ಲೋಕದಲ್ಲಿ ಇಟ್ಟಿದ್ದಾನೆ. ಲೋಕದಲ್ಲಿಟ್ಟ ಉದ್ದೇಶ ನಮ್ಮಲ್ಲಿರುವ ಪಾಪ ದೀನ ಸ್ವಭಾವಗಳನ್ನು ತೆಗೆದುಹಾಕುವುದಕ್ಕೆ. ಕಷ್ಟ, ದುಃಖ, ಕಣ್ಣೀರು, ವೇದನೆ, ಕಾಯಿಲೆ ಎನ್ನುವಂಥ ತನ್ನ ಅಸ್ತ್ರವನ್ನು ಉಪಯೋಗಿಸಿ ಎಲ್ಲವುಗಳಿಂದ ನಮ್ಮನ್ನು ಪಾರು ಮಾಡಿ ಶುದ್ಧೀಕರಣವನ್ನು ಮಾಡಿ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಸೇರಿಸುವುದಕ್ಕೆ ಯೇಸುವಿಗೆ ಮನಸ್ಸುಂಟು. ಆದುದರಿಂದ ಯೇಸು ನಮ್ಮನ್ನು ಪ್ರೀತಿಸಿ ಪರಲೋಕದಿಂದ ಇಳಿದು ಬಂದಾತನು ಹೇಳುವಂಥದ್ದು, ನಾನು ನಿಮಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದೇನೆ. ಎಲ್ಲ ಅಧಿಕಾರ ಅಂದರೆ ಏನು? ಸೈತಾನ ಮೇಲೆ,
ಸೈತಾನ ಶಕ್ತಿ ಮೇಲೆ, ಪಾಪದ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ. ಅದರೊಟ್ಟಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ, ಪರಲೋಕ ರಾಜ್ಯ ಸೇರುವ ಹಾಗೆ ನೀತಿಯ ವಸ್ತ್ರವನ್ನು ಕೊಟ್ಟಿದ್ದಾನೆ. ಅದು ನಂಬಿಕೆ ವಿಶ್ವಾಸದ ಮೂಲಕ ನಮ್ಮದನ್ನಾಗಿ ಸ್ವೀಕಾರ ಮಾಡಿ ತಂದೆಯ ರಾಜ್ಯಕ್ಕೆ ಹೋದಾಗ ಆತನು ಮಗನ ಸ್ಥಾನದಲ್ಲಿ ನೇಮಿಸೋದು ಮಾತ್ರ ಅಲ್ಲದೆ ಉಂಗುರವನ್ನು ಧಾರಣೆ ಮಾಡೋದು, ನಿಲುವಂಗಿಯನ್ನು ಕೊಡುವಂಥದ್ದು ಮತ್ತು ಕೆರಗಳನ್ನು ಒದಗಿಸಿಕೊಡುವಂಥದ್ದು, ಪರಲೋಕದ ಮಹಿಮೆಯ ರಾಜ್ಯಕ್ಕೆ ನಾವು ಹೇಗೆ ಸಿದ್ಧರಾಗಬೇಕೋ ಆ ರೀತಿಯ ವೈಭವಕ್ಕೆ ಆತನು ನಮ್ಮನ್ನು ನಡೆಸೋದಕ್ಕೆ ಆತನು ಈ ಲೋಕದಲ್ಲೇ ಪ್ರಾರಂಭ ಮಾಡಿದ್ದಾನೆ. ಯೋಸೇಫನಂತೆ ಸೆರೆ ಅನೇಕ ಸಾರಿ ನಮ್ಮ ಸುತ್ತಲೂ ಬಂದಿದೆ. ಆದರೆ ಸೆರೆಯಿಂದ ಬಿಡಿಸಿ ಅರಸನ ಮುಂದೆ ನಿಲ್ಲಿಸುವವನು, ಅಂದರೆ ಈ ಜಗತ್ತಿನಿಂದ ಬಿಡಿಸಿ ಪರಲೋಕದ ಮಹಿಮೆಯ ರಾಜನಾದ ಯೇಸುವನ್ನು, ದೇವರನ್ನು ನೋಡುವಂತೆ ಮಾಡುವವನು ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮನೇ ಮತ್ತು ದೇವರ ವಾಕ್ಯವೇ. ಆದುದರಿಂದ ನಮ್ಮ ದೃಷ್ಟಿ ನಾನು ಪ್ರಿಸನಲ್ಲಿದ್ದೇನೆ ಎನ್ನುವ ದುಃಖದಿಂದ ಸಮಯ ಕಳೆಯುವುದು ಬೇಡ, ಬದಲು ಪರಲೋಕದ ದಿಂದ ದರಗಿಳಿದ ಯೇಸುವಿನ ಕಡೆಗೆ ನಮ್ಮ ದೃಷ್ಟಿ ಇಟ್ಟು ವಿಶ್ವಾಸದ ಹೆಜ್ಜೆಯನ್ನು ಇಡುತ್ತಾ ಮುಂದುವರಿಯೋಣ. ದೇವರ ವಾಕ್ಯಗಳನ್ನು ನಮ್ಮ ಹಿತಕ್ಕಾಗಿ, ಪ್ರಯೋಜನಕ್ಕಾಗಿ ಉಪಯೋಗಿಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಬಳಿಗೆ ಬಂದಿದ್ದೇವೆ. ನೀನು ನಮಗೆ ಅಗತ್ಯ. ಕಷ್ಟದ ಸಮಯದಲ್ಲಿ ಸಮೃದ್ಧಿಯನ್ನು ಕೊಡಲು ನಿನಗೆ ಮಾತ್ರ ಸಾಧ್ಯ. ಆದುದರಿಂದ ನಾವು ನಿನ್ನ ಬಳಿಗೆ ಬಂದಿದ್ದೇವೆ, ನಮ್ಮನ್ನು ನಿನಗೆ ಸಮರ್ಪಿಸ್ತೇವೆ. ಪರಲೋಕದ ಕಡೆಗೆ ದೃಷ್ಟಿಯಿಟ್ಟು ಭೂಲೋಕದ ಎಲ್ಲ ಥರದ ಹೋರಾಟಗಳಲ್ಲಿ ಜಯವನ್ನು ಸಾಧಿಸುವುದಕ್ಕೆ ಶಕ್ತಿ ಕೊಡು. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ, ಆಮೇನ್. ಸ್ನೇಹಿತರೆ, ಈಗಾಗಲೇ ವಾಕ್ಯವನ್ನು ಕೇಳಿದ್ವಿ. ಪ್ರಶ್ನೆಗಳು ಏನಾದರೂ ಇದ್ದರೆ, ಪ್ರಾರ್ಥನೆಯ ಮನವಿಗಳು ಏನಾದರೂ ಇದ್ದರೆ, ದಯಮಾಡಿ ನಮಗೆ ನಿಮ್ಮ ಮುಂದೆ ಇರುವಂಥ ಫೋನ್ ನಂಬರಿಗೆ ಕಾಲ್ ಮಾಡಿ ನಮ್ಮನ್ನು ಸಂಧಿಸ್ಬೋದು. ಪ್ರೀತಿಯಿಂದ ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಮುಂದೆ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ತೆ.